ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನಿವತ್ತು ಮೊನಟೈಸ್ ಆದಮೇಲೆ ಫಸ್ಟ್ ವಿಡಿಯೋ ಹಾಕ್ತಾಯಿದ್ದೀನಿ. ಹೇಗಿದೆ ಅಂತ ನೋಡಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ, ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಕಡೆ ಎಳಮಸಿ ಹಬ್ಬ ಯಾವ ಥರ ಆಚರಣೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವಿವಾಗ ಹೊಲಕ್ಕೆ ಹೋಗ್ತಾಯಿದ್ದೀವಿ ನೋಡಿ, ಪೂಜೆ ಮಾಡೋಕ್ಕೆ ಹೊಲಕ್ಕೆ ಹೋಗ್ತಾಯಿದ್ದೀವಿ. ಮತ್ತು ನನ್ನ ಮಗ ಇದ್ದಾನೆ ನೋಡಿ, ನನ್ನ ಮಗಳು, ನಾನು ಮತ್ತು ನಮ್ಮ ತಂದೆ ಇದ್ದಾರೆ. ಎಲ್ಲರೂ ಕುಡ್ಕೊಂಡು ಹೊಲಕ್ಕೆ ಹೋಗ್ತಾಯಿದ್ದೀವಿ. ಪೂಜೆ ಮಾಡೋದು ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಬನ್ನಿ ಅಂದರೆ ಬಂದಿದ್ದಾರೆ. ಮತ್ತು ನೋಡಿ, ಇವಾಗ ನಾವು ಎಲ್ಲರೂ ಹೊಲಕ್ಕೆ ಹೋಗ್ತಾಯಿದ್ದೀವಿ. ಮಕ್ಕಳ ಜೊತೆ ತೊಗೊಂಡೆಲ್ಲ ಪೂಜೆ ನೈವೇದ್ಯ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ನಾವು ಹೊಲದಲ್ಲೇ ಇರ್ತೀವಲ್ವ, ಹಾಗಾಗಿ ಮತ್ತು ಹೊಲಕ್ಕೆ ಹೋಗೋದ್ರಲ್ಲಿ ಏನಿದೆ, ಇಲ್ಲೇ ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಮನೇಲಿ ಊಟ ಮಾಡೋಣ ಅಂತ ಹೊಲಕ್ಕೆ ಕಡೆ ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ತೋಟದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಪೂಜೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಬನ್ನಿ. ನೋಡಿ, ಇಲ್ಲಿ ನಮ್ಮದು ಹೊಲ ಇದೆ, ತೊಗರಿ ಇದೆ. ಇದರಲ್ಲಿ ತೊಗರಿ ಕಾಳು ಇರುತ್ತಲ್ವ, ತೊಗರಿ ಇದೆ. ಮತ್ತು ಈ ಕಡೆ ಸ್ವಲ್ಪ ಎಲ್ಲ ದಾರಿ ಬಿಟ್ಟಿದ್ದೀವಿ, ತಿರುಗಾಡಕ್ಕೆ ಬೇಕು ಅಂತ ಬಿಟ್ಟಿದ್ದೀವಿ. ತುಂಬ ಹುಲ್ಲಿರುತ್ತಲ್ವ ಎಲ್ಲ ಕಡೆ, ಹಾಗಾಗಿ ದೂರ ಇದೆ ಹೊಲನೂ ಸ್ವಲ್ಪ ಅಂತ ಹೋಗೋಕ್ಕೆ ಬರೋಕ್ಕೆ ದಾರಿ ಬೇಕು ಅಂತ ಈ ಥರ ಮಾಡಿದ್ದೀವಿ. ನೋಡಿ, ನನ್ನ ಮಗಳು, ನಾನು, ನನ್ನ ಮಗ ಎಲ್ಲ ಹೋಗ್ತಾಯಿದ್ದೀವಿ. ನನ್ನ ದೊಡ್ಡ ಮಗ ಕೂಡ ಇದ್ದಾನೆ, ಜೊತೆಯಲ್ಲೇ ಇದ್ದಾನೆ. ಹೋಗ್ತಾಯಿದ್ದೀವಿ, ನೋಡ್ಕೋತ ಹೋಗ್ಬೇಕಲ್ವ, ಹಾಗಾಗಿ ತೊಗೊಂಡೆಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ ನೋಡಿ ಹೊಲದಲ್ಲಿ. ನೋಡಿ, ನನ್ನ ಮಗಳು ನೀರು ತೊಗೊಂಡಿದ್ದಾಳೆ ಪೂಜೆ ಮಾಡೋಕ್ಕೆ. ಮತ್ತು ಇಲ್ಲಿ ಮುಂದೆ ಹೋದ್ಮೇಲೆ ನಾನು ಬೆಳ್ಳುಳ್ಳಿ ಹೆಚ್ಚಿದ್ದೀನಿ. ಬೆಳ್ಳುಳ್ಳಿ ನೋಡಿದ್ರಲ್ಲ, ನಾನು ಹಚ್ಚೋದು ತೋರಿಸಿದ್ದೀನಿ, ಬಟ್ ನೀವು ನೋಡಿದ್ರಲ್ಲ ಗೊತ್ತಿಲ್ಲ. ಈ ಕಡೆ ಬೆಳ್ಳುಳ್ಳಿ ಹಾಕಿದ್ದೀವಿ, ಈ ಕಡೆ ಮೆಂತ್ಯ ಹಾಕಿದ್ದೀವಿ, ಈ ಕಡೆ ಇದು ಮೆಂತ್ಯ ಇದೆ ನೋಡಿ, ಸಬ್ಬಸಿಗೆ ಸೊಪ್ಪು ಹಾಕಿದ್ದೀವಿ. ಎಲ್ಲ ಹಾಕಿದ್ದೀವಿ. ಇನ್ನೂ ಚಿಕ್ಕದಿದೆ, ಇನ್ನೂ ಹೇಳ್ಬೇಕು, ಹಾಗಾಗಿ ಎಲ್ಲ ಬರ್ತಾಯಿದೆ ನೋಡಿ. ಈ ಕಡೆ ಎಲ್ಲ ಬೆಳ್ಳುಳ್ಳಿ ಇದೆ, ಚಿಕ್ಕದಾಗಿ ಬಂದಿದೆ. ಈ ಕಡೆ ಮೆಂತ್ಯ ಸೊಪ್ಪು ಹಾಕಿದ್ದೆ ನೋಡಿ, ಚೆನ್ನಾಗಿ ಬಂದಿದೆ. ಮೆಂತ್ಯ ಸೊಪ್ಪು ಸೂಪರಾಗಿ ಬಂದಿದೆ. ಇವಾಗ ನೋಡಿ, ನಾನು ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ. ಇವಾಗೆಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ವಿ. ಈ ಕಡೆ ಎಲ್ಲ ತೊಗರಿ ಇದೆ ನೋಡಿ, ಹೊಲದಲ್ಲಿ ತೊಗರಿನೇ ಇದೆ. ಈ ಕಡೆನೂ ಎಲ್ಲ ಇಲ್ಲಿ ಮಾಡ್ತಾರೆ ನೋಡಿ, ಪಾಂಡವ್ರ ಪೂಜೆ ಅಂತ ಮಾಡ್ತೀವಿ. ಅಂದರೆ ಪಾಂಡವರು 5 ಜನ ಇರ್ತಾರಲ್ವ, ಮತ್ತು ಕರ್ಣ ಒಬ್ಬ ಹಿಡ್ಕೊಂಡು 6 ಜನ ಅಂಥೇಳಿ 6 ಕಲ್ಲಿಟ್ಟು ಪೂಜೆ ಮಾಡ್ತಾರೆ. ಸುಣ್ಣ ಹಚ್ಚಿ, ಜಾಜ ಅಂತ ಇರುತ್ತೆ, ಅದು ಹಚ್ಚಿ, ಇವಾಗೆಲ್ಲ ಕುಂಕುಮ ಅರಿಶಿಣ ಎಲ್ಲ ಹಚ್ಚಿ ಪೂಜೆ ಮಾಡಬೇಕು ನೋಡಿ. ಈ ಥರ ಪೂಜೆ ಮಾಡ್ತಾಯಿದ್ದೀವಿ. ಮತ್ತು ಒಂದು ಗಡಿಗೆಲಿ ಜೋಳದ ಅಂಬ್ಲಿ ಅಂತ ಇಡ್ತೀವಿ, ಇಟ್ಟು ಮತ್ತು ಹೂವಿನ ಎಲೆ, ಮತ್ತು ಎಲೆ, ಅಡಿಕೆ, ಬಾದಾಮು, ಖಾರಿಕು ಎಲ್ಲ ತೊಗೊಂಡು ಬರೋದು, ಮತ್ತು ದೀಪ ಹಚ್ಚಿಡೋದು, ಈ ಥರ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡ್ಕೊಂಡು ರೆಡಿ ಮಾಡ್ತೀವಿ ನೋಡಿ. ಚೆನ್ನಾಗಿದೆ ಅದು. ಭೂಮಿತಾಯಿ ಪೂಜೆ ಅಂತ ಮಾಡೋದಿರುತ್ತಲ್ವ, ವರ್ಷಕ್ಕೊಮ್ಮೆ ಬರುತ್ತೆ, ನಾವು ಆಚರಣೆ ಮಾಡ್ತೀವಿ ನೋಡಿ. ಏನಾದರೂ ಹಣ್ಣಿದ್ರೆ ಹಣ್ಣು ತೊಗೊಂಡು ಬರೋದು, ಹಣ್ಣಿಟ್ಟು, ಮತ್ತು ಒಂದು ಬ್ಲೌಸ್ ಪೀಸ್ ಅಂತ ಇರುತ್ತೆ, ಅದು ತೊಗೊಂಡು ಬಂದು ಈ ಥರ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನೋಡಿ. ನಾವು ಈ ಥರ ಪೂಜೆ ಮಾಡ್ಕೋಬೇಕು. ನನಗೆ ವೀಳ್ಯದೆಲೆ ಸಿಕ್ಕಿಲ್ಲ ಅಂತ ಮಾವಿನೆಲೆ ತೊಗೊಂಡು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಈ ಥರ ಇಟ್ಟು ಎಲ್ಲ ಕುಂಕುಮ ಅರಿಶಿಣ ಎಲ್ಲ ಹಚ್ಚೋದು, ಹೂವು ಹಾಕೋದು ಎಲ್ಲ ಮಾಡಿಕೊಂಡು, ಮತ್ತು ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ಇಲ್ಲಿ ಇಟ್ಟಿದ್ದೀವಿ ನೋಡಿ, ಪಾಂಡವ್ರು ಅಂತಿದ್ದಲ್ಲ, ವೈಟ್ ಕಲ್ಲಿದೆಯಲ್ಲ, ಅವೆಲ್ಲ ಪಾಂಡವ್ರ ಪೂಜೆ. ಅಂದರೆ 6 ಜನ ಅಣ್ಣ ತಮ್ಮಂದಿರು ಅಂಥೇಳಿ 6 ಜನ ಇಟ್ಟು ಈ ಥರ ಹಣ್ಣು ಹಂಪಲಿಟ್ಟು ಒಂದು ಗಡಿಗೆಯಲ್ಲಿ, ಚಿಕ್ಕ ಗಡಿಗೆಯಲ್ಲಿ ಅಂಬಲಿ ಅಂತ ಜೋಳದ ಅಂಬಲಿ ಹಾಕಿಟ್ಟು ಭೂಮಿತಾಯಿಗೆಲ್ಲ ಬೇಕಲ್ವ, ಹಾಗಾಗಿ ಇಟ್ಟಿದ್ದೀವಿ. ಮತ್ತು ಸಜ್ಜಿ ರೊಟ್ಟಿ, ಮತ್ತು ಶೇಂಗಾ ಹೋಳಿಗೆ, ಮತ್ತು ಹೂರಣ ಹೋಳಿಗೆ ಎಲ್ಲ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಪೂಜೆ ಮಾಡ್ಕೋಬೇಕು. ಎಲ್ಲ ಪೂಜೆ ಮಾಡಿಕೊಂಡು, ಮತ್ತು ಇದಕ್ಕೆಲ್ಲ ಇವಾಗ ಕುಂಕುಮ ಅರಿಶಿಣ ಎಲ್ಲ ಹಚ್ಕೊಂಡು ಟೆಂಗು ಎಲ್ಲ ತೊಗೊಂಡು ಬರಬೇಕು. ತೊಗೊಂಡು ಬಂದು ಈ ಥರ ಇಟ್ಟು ಎಲ್ಲ ಪೂಜೆ ಮಾಡಿಕೊಂಡು, ಮತ್ತು ಇವಾಗೆಲ್ಲ ಮಾಡಿ ಉದ್ಬತ್ತಿ ಹಚ್ಚಿ, ಮತ್ತು ಟೆಂಗು ಸಾಯಂಕಾಲ ಹೊಡಿತೀವಿ. ಅಂದರೆ ಸಾಯಂಕಾಲ ಎಲ್ಲ ಪೂಜೆ ಮುಗಿಸ್ಕೊಂಡು ಸಾಯಂಕಾಲ ಮತ್ತೊಮ್ಮೆ ಹೋಗಿ ನಮಸ್ಕಾರ ಮಾಡಿ ದೀಪ ಹಚ್ಚಿ ಟೆಂಗು ಹೊಡೆದು ಬರ್ತಾರೆ. ಈ ಥರ ಮಾಡ್ತೀವಿ ನೋಡಿ ಪೂಜೆ. ನಮ್ಮ ಕಡೆ ಈ ಥರ ಸಂಪ್ರದಾಯ ಇದೆ. ನಮ್ಮದು ಸಿಂಪಲ್, ಅಂದರೆ ಜಾಸ್ತಿ ಗ್ರ್ಯಾಂಡ್ ಅಂತ ಏನು ಮಾಡೋದಿಲ್ಲ, ಸಿಂಪಲ್ ಆಗಿರುತ್ತೆ ನಮ್ಮ ಪೂಜೆ ನೋಡಿ. ಇವಾಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ, ಕುಂಕುಮ ಅರಿಶಿಣ ಎಲ್ಲ ಹಚ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಮಾಡಿಕೊಂಡು ಭೂಮಿತಾಯಿ ಪೂಜೆ ಮಾಡ್ತೀವಿ. ಮತ್ತು ಜೋಳ ಇದ್ದರೆ ಜೋಳದಲ್ಲಿ ಚೆನ್ನಾಗಿರುತ್ತೆ. ಜೋಳನ ಈ ವರ್ಷ ಹಾಕಿಲ್ಲ, ಹಾಗಾಗಿ ಜೋಳ ಇಲ್ಲ ಅಂತ ಸುಮ್ಮನೆ ಸಾಧಾರಣವಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಜೋಳ ಇದ್ದರೆ ಚೆನ್ನಾಗಿರುತ್ತೆ, ಮತ್ತು ಇದು ಚೆನ್ನಾಗಿ ಮಾಡೋಕ್ಕೂ ಇದಾಗುತ್ತೆ. ಈ ವರ್ಷ ನಾವು ಜೋಳ ಹಾಕಿಲ್ವಲ್ಲ, ಹಾಗಾಗಿ ಆ ತೋಟ ಇಲ್ಲ ಅಂಥೇಳಿ ಅಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಬಂದು ಮನೆಯಲ್ಲೇ ಊಟ ಮಾಡಿ ಎಲ್ಲರಿಗೂ ಹೇಳಿ ಮನೆಯಲ್ಲೇ ಊಟ ಮಾಡಿಸಿದ್ವಿ ನೋಡಿ. ಇವಾಗೆಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಿಕೊಂಡು ಈ ಥರ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ನೈವೇದ್ಯ ತೋರಿಸ್ಬೇಕು. ನೈವೇದ್ಯ ತೋರಿಸಿ, ಮತ್ತು ಹೊಲದಲ್ಲೆಲ್ಲ ಒಯ್ದು, ಅಂದರೆ ಅದು ಜೋಳದ ಅಂಬಲಿ ಮಾಡ್ತೀವಿ. ಜೋಳದ ಅಂಬಲಿ, ಮತ್ತು ಅನ್ನ, ಶೇಂಗಾ ಹೋಳಿಗೆ, ಮತ್ತು ಹೂರಣ ಹೋಳಿಗೆ, ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲ ತೊಗೊಂಡು ಇಟ್ಟು ಇದು ಮಾಡಿಬರ್ತಾರೆ. ಭೂಮಿತಾಯಿಗೆ ಅರ್ಪಣೆ ಅಂತ ಹೊಲದಲ್ಲಿ ಹೋಗಿ ಮಾಡಿಬರ್ತಾರೆ. ಅದು ಮಾಡ್ತೀವಿ ಇವಾಗ ಮುಂದೆ.
ನೋಡಿ ಇವಾಗ ನನ್ನ ಮಕ್ಕಳಿಗೆ ಪೂಜೆ ಮುಗಿಸ್ಕೊಂಡು ಹೋಗಿ ಅದು ಮಾಡ್ಕೊಂಡು ಬರ್ತೀನಿ. ಇವಾಗೆಲ್ಲ ಪೂಜೆ ಮಾಡಿ ಎಲ್ಲ ದೀಪ ಹಚ್ಚೋದು ಎಲ್ಲ ಮಾಡ್ತಾಯಿದ್ದೀನಿ ನೋಡಿ. ಇವೆಲ್ಲ ಪೂಜೆ ಇದೆಲ್ಲ ನೈವೇದ್ಯ ಎಲ್ಲ ಇಟ್ಕೊಂಡು ಬಂದಿದ್ದೀನಿ. ಈ ಥರ ಇಟ್ಕೊಂಡು ಬಂದು ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ತಂದೆ ಎಲ್ಲ ಹೇಳ್ತಿದ್ರೆ ಹೇಗೆ ಮಾಡಬೇಕು ಹೇಗಿಲ್ಲ ಅಂತ ಎಲ್ಲ ಹೇಳ್ತಿದ್ರೆ ನಾವು ಮಾಡ್ತಾಯಿದ್ದೀವಿ. ಇವಾಗೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಹೋಳಿಗೆ ಎಲ್ಲ ಈ ಥರ ಹಾಕ್ಕೊಂಡು, ಇದು ಅಂಬಲಿ ಅಂತ, ಜೋಳದ ಅಂಬಲಿ ಅಂತ ಇರುತ್ತಲ್ವ, ಇದು ಅಂಬಲಿ ಹಾಕ್ಕೊಂಡು ಇದೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಭೂಮಿ ತಾಯಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಇವಾಗ ನಾವು ತೊಗೊಂಡು ಎಲ್ಲ ಹೊಲಕ್ಕೆ ಹೋಗಬೇಕು. ಅಂದರೆ ಇಲ್ಲ ಕಡ್ಡಿ ಹೊಲವಂತ ನೋಡಿ, ಕಡಲೆ ಹೊಲ ಇದೆ. ಕಡಲೆ ಹೊಲದಲ್ಲಿ ಈ ಥರ ನನ್ನ ಮಕ್ಕಳು ಮಾಡ್ತಾಯಿದ್ದಾರೆ ನೋಡಿ. ಇಬ್ಬರು ಮಕ್ಕಳು ತಿರುಗಾಡ್ತಾ ಅವರೇ ಪೂಜೆ ಮಾಡ್ತಾಯಿದ್ದಾರೆ. ನಾವೇ ಮಾಡ್ತೀವಿ ಅಂತ ಅವರೇ ತಿರುಗಾಡ್ತಾ ಇದ್ದಾರೆ ನೋಡಿ. ದೊಡ್ಡ ಮಗ ಮತ್ತು ಚಿಕ್ಕ ಮಗ ಇದ್ದಾರೆ. ಇಬ್ಬರು ಹೊಲ ಎಲ್ಲ ಅದು ಎಲ್ಲ ನಾನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಲ್ವ, ಅದೆಲ್ಲ ಹೋಗಿ ಚೆಲ್ಲಿ ಬರ್ತಾರೆ ಎಲ್ಲ ಕಡೆ ಹೋಯ್ದು. ಅದಕ್ಕೆ ಸರ್ಗ ಚೆಲ್ಲೋದು ಅಂತಾರೆ ನಮ್ಮ ಕಡೆ. ಸರ್ಗ ಚೆಲ್ಲೋದು ಅಂತ ಹೇಳ್ತಾರೆ. ಅದರಲ್ಲಿ ಮಕ್ಕಳು ಇದು ಹೊಲಿಗೆ ಚಲಂಪಲಿಗೆ ಅಂತ ಎಲ್ಲ ಒಬ್ಬರ ಕೈಯಲ್ಲಿ ನೀರಿರುತ್ತೆ, ಒಬ್ಬರ ಕೈಯಲ್ಲಿ ಅದು ನಾನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಲ್ವ ಅದು ಇರುತ್ತೆ. ಅಂದರೆ ರೊಟ್ಟಿ ಅಂಬಲಿ ಮತ್ತು ಹೋಳಿಗೆ ಎಲ್ಲ ಹಾಕ್ಕೊಟ್ಟಿರ್ತೀನಲ್ಲ ಅದು ಇದೆ. ಕಡ್ಲೆ ಹೊಲ ಇದೆ ನೋಡಿ, ಇದು ಪೂರ್ತಿ ಕಡ್ಲೆ ಹೊಲ ಹಾಕಿದ್ದೆವು. ಎಲ್ಲ ಕಡೆ ಕಡಲೆ ಇದೆ. ಮತ್ತು ಇದು ಇವಾಗೆಲ್ಲ ಪೂರ ತಿರುಗಾಡ್ಕೊಂಡು, ಜೋಳದ ಹೊಲ ಇದ್ದರೆ ಜೋಳದ ಹೊಲದಲ್ಲಿ ಮಾಡ್ತಾರೆ. ನಮ್ಮ ಕಡೆ ಜೋಳ ಇಲ್ಲ ಅಂತ ಕಡ್ಲೆ ಹೊಲದಲ್ಲೇ ಹಾಕಿದೆ ನೋಡಿ. ಕಡಲೆ ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ ಕಡಲೆ. ಮತ್ತು ಕುಸುಬೆ ಇದೆ, ಕುಸುಬೆ ಎರಡು ಮಿಕ್ಸ್ ಇದೆ. ಹಾಗಾಗಿ ಇಲ್ಲಿ ಈ ಹೊಲದಲ್ಲಿ ಮಾಡ್ತಾಯಿದ್ದೀವಿ ನೋಡಿ. ಮಕ್ಕಳು ಇವಾಗೆಲ್ಲ ತಿರುಗಾಡ್ಕೊಂಡು ಬರ್ತಾರೆ. ತಿರುಗಾಡ್ಕೊಂಡು ಬಂದಮೇಲೆ ತೋರಿಸ್ತೀನಿ ನೋಡಿ. ಕಡಲೆ ಹೊಲ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಕಡಲೆ ಹೊಲ ಚೆನ್ನಾಗಿ ಬಂದಿದೆ. ಕಡಲೆನೂ ಸೂಪರಾಗಿ ಬಂದಿದೆ. ತುಂಬ ಇದೆ, ಸುಮಾರು ಒಂದು 5 ಎಕರೆ ಇದೆ ಕಡಲೆ ನೋಡಿ. ತಿರುಗಾಡ್ತಾ ಇದ್ದಾರೆ ನನ್ನ ಮಕ್ಕಳು. ಪೂರ್ತಿ ತಿರುಗಾಡೋದಿಲ್ಲ ಅಂತ ಶಾರ್ಟ್ಕಟ್ಟಾಗಿ ಬರ್ತಾ ಇದ್ದಾರೆ ಈ ಕಡೆ ಬಂದಮೇಲೆ ನೋಡಿ. ಈ ಕಡೆ ಎಲ್ಲ ಕಡಲೆ ಹೊಲ ಫುಲ್, ಈ ಕಡೆ ಎಲ್ಲ ಕಡಲೆ ಹೊಲನೇ ಇದೆ. ಚೆನ್ನಾಗಿದೆ ಕಡಲೆ ಹೊಲನ. ಮತ್ತು ಕಡಲೆ ಹೇಗಿದೆ ಹೇಗಿಲ್ಲ ಅಂತ ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ನನ್ನ ಮಕ್ಕಳೇ ತಿರುಗಾಡ್ಕೊಂಡು ಬರ್ತಾ ಇದ್ದಾರೆ. ಬಂದಮೇಲೆ ಇವಾಗೆಲ್ಲ ಅದೆಲ್ಲ ಪೂರ್ತಿ ಎಲ್ಲ ನಾನು ಕೊಟ್ಟಿದ್ದೀನಲ್ವ ಕೈಯಲ್ಲಿ, ಅದೆಲ್ಲ ಕೊಟ್ಟು ಬರ್ತಾಯಿದ್ದಾರೆ. ಭೂಮಿಗೆ ಅರ್ಪಣೆ ಮಾಡಿ ಬರ್ತಾಯಿದ್ದಾರೆ. ಈ ಥರ ಮಾಡ್ತಾರೆ ನಮ್ಮ ಕಡೆ. ಸರ್ಗ ಚೆಲ್ಲೋದು ಅಂತಿರುತ್ತೆ ಇದು. ಆಗ ನನ್ನ ಮಕ್ಕಳೇ ನಾವೇ ಮಾಡ್ತೀವಿ ಅಂತ ಹೇಳಿದ ಮೇಲೆ ಅವರೇ ಮಾಡ್ತಾಯಿದ್ದಾರೆ ನೋಡಿ. ಪೂರ್ತಿ ಮುಗಿಸ್ಕೊಂಡು ಬಂದರು. ಇವಾಗ ಬಂದಮೇಲೆ ಮತ್ತು ಇವಾಗ ಅಲ್ಲೇ ಹೋಗ್ತೀವಿ. ಎಲ್ಲಿ ಪೂಜೆ ಮಾಡಿದ್ದೀವಲ್ಲ ಅಲ್ಲೇ ಹೋಗ್ಬೇಕು ಇವಾಗ. ಮತ್ತು ಅಲ್ಲೇ ಹೋಗಿ ಮತ್ತು ಅಲ್ಲಿನ ಮುಂದಿಂದು ಏನೇನು ಇದು ಪೂಜೆ ಇರುತ್ತೆ ಅದೆಲ್ಲ ಮಾಡ್ಕೋಬೇಕು. ಇವಾಗೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ನೋಡಿ ಮನೆ ಕಡೆ. ಮತ್ತು ಅದು ಪೂಜೆಯಲ್ಲಿ ಮಾಡಿದ್ವಿ ಆ ಕಡೆನೇ ಹೋಗ್ತಾಯಿದ್ದೀವಿ ಇವಾಗ. ಮತ್ತೆ ಬರ್ತೀವಿ ನೋಡಿ. ಇವಾಗ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಬಂದಿದ್ವಿ ನೋಡಿ, ಬರ್ತಾಯಿದ್ದೀವಿ ನೋಡಿ. ಎಲ್ಲರೂ 3 ಮಕ್ಕಳು ನಾನು ಎಲ್ಲ ಬರ್ತಾಯಿದ್ದೀವಿ. ಮತ್ತು ಪೂಜೆ ಇಲ್ಲಿ ಬಂದಮೇಲೆ ಮತ್ತು ನಾನು ಎಲ್ಲಿ ಪೂಜೆ ಮಾಡಿದ್ದೀವಲ್ವ ಅಲ್ಲೇ ಹೋಗಿ ಮತ್ತು ಅದು ಮುಂದೇನು ಪೂಜೆ ಮಾಡಬೇಕು ಅನ್ನೋದೆಲ್ಲ ಮಾಡ್ತೀವಿ ನೋಡಿ. ಇದು ತೊಗರೆ ಹೊಲ ಇದೆ ನಮ್ಮದು. ಮತ್ತು ಇಲ್ಲೇ ಬಂದುಬಿಟ್ಟಿದ್ದೀವಿ ನೋಡಿ. ಮತ್ತು ಪೂಜೆ ಮಾಡಿರ್ತೀವಲ್ಲ ಇಲ್ಲೇ ಬರಬೇಕು. ಇಲ್ಲೇ ಬಂದು ಮತ್ತು ಇಲ್ಲಿ ಅದು ಇವಾಗ ನಮಸ್ಕಾರ ಮಾಡ್ತಾರೆ ಇಬ್ಬರು. ಸರ್ಗ ಚೆಲ್ಲಿ ಬರ್ತಾರಲ್ವ, ಬಂದಮೇಲೆ ಅವರು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ್ರಂದರೆ ದಂಡ ನಮಸ್ಕಾರ ಹಾಕ್ತಾರೆ ದೇವ್ರ ಮುಂದೆ. ದಂಡ ನಮಸ್ಕಾರ ಹಾಕಿದ ಮೇಲೆ ಅವರಿಗೆ ಹೋಳಿಗೆ ಕೊಡಬೇಕು. ಅಂದರೆ ನೋಡಿ ಇವಾಗ ಮಾಡ್ತಾಯಿದ್ದೆ ನೋಡಿ ನನ್ನ ಮಗ. ಈ ಥರ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ಮೇಲೆ ಅವ್ರ ಕೈ ಮೇಲೆ ಬೆನ್ನ ಮೇಲೇ ಮತ್ತು ಅದು ಹೋಳಿಗೆ ಕೊಡ್ತಾರೆ. ಈ ಥರ ನಮಸ್ಕಾರ ಮಾಡಿದ ಮೇಲೆ ಅವ್ರ ಲೆಫ್ಟ್ ಹ್ಯಾಂಡ್ ಇರುತ್ತಲ್ವ, ಲೆಫ್ಟ್ ಹ್ಯಾಂಡ್ ಕೈಗಳಲ್ಲಿ ಮತ್ತು ಹೋಳಿಗೆ ಇಡಬೇಕು ಅವ್ರ ಬೆನ್ನ ಮೇಲೆ. ಹೋಳಿಗೆ ಇಡ್ತಾಯಿದ್ದಾರೆ ನೋಡಿ ಇಲ್ಲಿ. ಈಗ ನನ್ನ ಮಗ ನಮಸ್ಕಾರ ಮಾಡಿ ಮಲ್ಕೊಂಡು ಬಿಟ್ಟಿದ್ದಾನೆ. ಅವನ ಬೆನ್ನ ಮೇಲೆ ಹೋಳಿಗೆ ಇಡಬೇಕಲ್ವ, ಹೋಳಿಗೆ ಇಡ್ತಾಯಿದ್ದಾಳೆ ನನ್ನ ಮಗಳು ನೋಡಿ. ಈ ಥರ ಬೆನ್ನ ಮೇಲೆ ಕೈ ಇಟ್ಕೊಂಡಿರಬೇಕು. ಮತ್ತು ಹೋಳಿಗೆ ಕೊಡ್ತಾರೆ ಅವ್ರ ಕೈಯಲ್ಲಿ. ಆ ಹೋಳಿಗೆ ತೊಗೊಂಡು ಹೋಳಿಗೆ ಅವರೇ ತಿನ್ನಬೇಕು ಪೂರ್ತಿ ನೋಡಿ. ಇಲ್ಲಿ ಕೊಡ್ತಾಯಿದ್ದಾಳೆ ನನ್ನ ಮಗಳು. ಅದು ಏನು ಪದ್ಧತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಆದರೆ ಮಾಡ್ತಾರೆ ಈ ಥರ. ನಮಗಂತೂ ಗೊತ್ತಿಲ್ಲ, ಹಿರಿಯರಿಗೆ ಗೊತ್ತದು. ಚಿಕ್ಕ ಮಗ ಇದ್ದಾನೆ, ಚಿಕ್ಕ ಮಗನ ಕೈಯಲ್ಲಿ ಕೊಡ್ತಾಯಿದ್ದಾಳೆ ನೋಡಿ ಹೋಳಿಗೆ. ಈ ಥರ ಹೋಳಿಗೆ ತೊಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಹೋಳಿಗೆ ತಿಂತಾರೆ ಈ ಥರ ನೋಡಿ. ಚೆನ್ನಾಗಿರುತ್ತೆ ಇದು. ಮಾಡೋಕ್ಕೊಂಥರ ಖುಷಿ ಇರುತ್ತೆ. ವರ್ಷಕ್ಕೊಮ್ಮೆ ಬರುತ್ತಲ್ವ, ಚಳಿಗಾಲದಲ್ಲಿ ಬರುತ್ತೆ. ಸೂಪರಾಗಿರುತ್ತೆ ನೋಡಿ. ಜೋಳದ ಕಡುಬು ನೈವೇದ್ಯ ಎಲ್ಲ ಇಟ್ಟಿದ್ದೀನಿ ನೋಡಿ. ಈ ಥರ ಗಡಿಗೆ ಎಲ್ಲ ಇಟ್ಟು ಸಾಯಂಕಾಲ ಮತ್ತೆ ಅಲ್ಲೇ ಇಟ್ಟು ಮರುದಿವಸ ಆಕಳಿಗೆ ಏನಾದರೂ ಕೊಡ್ತಾರೆ ಅದು ನೈವೇದ್ಯ.